ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ಕಚೇರಿ ಎದುರು ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇಂದಿರಾ ಗಾಂಧಿ ಬಗ್ಗೆ ಬಿಜೆಪಿ ಟ್ವೀಟ್ಗೆ ಈಗ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಬೆಂಗಳೂರಿನ ಮನೋಹರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಿನ್ನೆಗೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ 50 ವರ್ಷ ಆಗಿತ್ತು. ಹೀಗಾಗಿ ಬಿಜೆಪಿ ಎಲ್ಲ ಕಡೆಗಳಲ್ಲೂ ಕೂಡ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇಂದಿರಾ ಗಾಂಧಿ ಅವರನ್ನ ಹಿಗ್ಗಾಮುಗ್ಗ ನಿನ್ನೆ ಮಾತಾಡಿದ್ರು. ಇದಾದ ನಂತರ ಈಗ ಕಾಂಗ್ರೆಸ್ ಇದನ್ನ ಪ್ರತಿಭಟಿಸ್ತಾ ಇದೆ. ಬಿಜೆಪಿ ಕಚೇರಿಯ ಎದುರು ಪ್ರತಿಭಟನೆ ಮಾಡ್ತಾ ಇದೆ. ಇಂದಿರಾ ಗಾಂಧಿ ಬಗ್ಗೆ ಬಿಜೆಪಿಯವರು ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿದ್ರು ಅನ್ನೋದಕ್ಕೆ ಕಾಂಗ್ರೆಸ್ ಪಾಳೆಯದಿಂದ ಈಗ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಿನ ಮನೋಹರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಸದ್ಯಕ್ಕೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮುಂದೆ ತಗೊಳ ಇನ್ನಷ್ಟು ಗಾಡಿ ತಗೋ ಸ್ವಲ್ಪ ಇನ್ನು ಬಿಜೆಪಿ ಕಚೇರಿಯಿಂದ ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಬಿಜೆಪಿ ನಾಯಕರು ಇಂದಿರಾ ಗಾಂಧಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಏನಂತ ಟ್ವೀಟ್ ಮಾಡಿದ್ರು, ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಏನಂತ ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಈಗ ಅಲ್ಲಿ ಹೇಗಿದೆ ವಾತಾವರಣ? ರಂಜಿತ್, ಖಂಡಿತವಾಗ್ಲು ಈಗಾಗಲೇ ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಿ 50 ವರ್ಷಗಳು ಕಳೀತಾ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಏನು ಬಿಜೆಪಿ ಕಾಂಗ್ರೆಸ್ನ ಏನು ಅಂದಿನ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿ ಅವರ ಬಗ್ಗೆ ಒಂದಷ್ಟು ಟ್ವೀಟನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅದರಲ್ಲಿ ಇಂದಿರಾ ಗಾಂಧಿ ಅವರು ಕರಾಳ ಚಿತ್ರಣವನ್ನು, ಅದರಲ್ಲೂ ರಕ್ತಸಿಕ್ತವಾಗಿದ್ದಂಥ ಒಂದು ಪರಿಸ್ಥಿತಿಯನ್ನು ಒಂದು ಚಿತ್ರಣವನ್ನು ಬಿಡುಗಡೆಯನ್ನು ಮಾಡಿದರು, ಟ್ವೀಟ್ ಮಾಡಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆಗೆ ಕಾರಣವಾಗಿತ್ತು. ಸೊ ಹೀಗಾಗಿ ಇದನ್ನು ಖಂಡಿಸಿ ಈಗಾಗಲೇ ಮನೋಹರ್ ಕಾಂಗ್ರೆಸ್ನ ನಾಯಕರು ಈಗಾಗಲೇ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಇವತ್ತು ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕಿ ಈ ಒಂದು ಘಟನೆಯನ್ನ, ಅಂದ್ರೆ ಇಂದಿರಾ ಗಾಂಧಿ ಅವರು ಇದಕ್ಕೆ ಕಾರಣ ಅಲ್ಲ ಅನ್ನುವಂಥದ್ದನ್ನು ಒಂದು ರೀತಿಯಲ್ಲಿ ನೀವು ಮಾಡಿರ್ತಕ್ಕಂಥ ಟ್ವೀಟ್ ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ರು. ಸೊ ಬಿಜೆಪಿ ಕಚೇರಿಯನ್ನ ಮುತ್ತಿಗೆ ಹಾಕ್ಲಿಕ್ಕೂ ಕೂಡ ಮುಂದಾಗಿದ್ರು. ಹೀಗಾಗಿ ಪೊಲೀಸರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಿಯೋಜನೆ ಕೂಡ ಮಾಡಲಾಗಿತ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಭದ್ರತೆಯನ್ನು ಕೊಡಲಾಗಿತ್ತು. ಸೊ ಭದ್ರತೆಯನ್ನು ಕೊಟ್ಟು ಈಗಾಗಲೇ ಏನು ಪ್ರತಿದಿನವೂ ಕೂಡ ಬಿಜೆಪಿ ಕಚೇರಿ ಮುಂದೆ ಪೊಲೀಸರು ನಿಯೋಜನೆ ಮಾಡಲಾಗುತ್ತೆ. ಆದರೆ ಇವತ್ತು 4-5 ಇನ್ಸ್ಪೆಕ್ಟರ್ಗಳನ್ನು ನಿಯೋಜನೆ ಮಾಡಲಾಗಿತ್ತು. ಪ್ರಮುಖವಾಗಿ ನೋಡೋದಾದರೆ ಯಾವ ರೀತಿಯಲ್ಲೂ ಕೂಡ ಈ ಒಂದು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಯಾರು ಮುತ್ತಿಗೆ ಹಾಕಲಿಕ್ಕೆ ಬಂದಾದರೂ
ಮುಂದಾದ ಕೆಲವೇ ನಿಮಿಷಗಳಲ್ಲಿ ಎಲ್ಲರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಈಗಾಗಲೇ ಅವರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ BJPಯವರು ಹೇಡಿಗಳು ಇಂದಿರಾ ಗಾಂಧಿಯವರು ಅಲ್ಲ ಅನ್ನುವಂಥ ರೀತಿಯಲ್ಲಿ ಪೋಸ್ಟರ್ಗಳನ್ನು ಹಿಡಿದು ತಂದು BJPಯ ವಿರುದ್ಧ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಚಂದ್ರು, ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ಕಚೇರಿಯ ಎದುರು ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇಂದಿರಾ ಗಾಂಧಿ ಬಗ್ಗೆ ಬಿಜೆಪಿ ಟ್ವೀಟ್ಗೆ ಈಗ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಬೆಂಗಳೂರಿನ ಮನೋಹರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಿನ್ನೆಗೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ 50 ವರ್ಷ ಆಗಿತ್ತು. ಹೀಗಾಗಿ ಬಿಜೆಪಿ ಎಲ್ಲ ಕಡೆಗಳಲ್ಲೂ ಕೂಡ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇಂದಿರಾ ಗಾಂಧಿ ಅವರನ್ನ ಹಿಗ್ಗಾಮುಗ್ಗಾ ನಿನ್ನೆ ಮಾತಾಡಿದ್ರು. ಇದಾದ ನಂತರ ಈಗ ಕಾಂಗ್ರೆಸ್ ಇದನ್ನ ಪ್ರತಿಭಟಿಸ್ತಾ ಇದೆ. ಬಿಜೆಪಿ ಕಚೇರಿಯ ಎದುರು ಪ್ರತಿಭಟನೆ ಮಾಡ್ತಾ ಇದೆ. ಇಂದಿರಾ ಗಾಂಧಿ ಬಗ್ಗೆ ಬಿಜೆಪಿಯವರು ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿದ್ರು ಅನ್ನೋದಕ್ಕೆ ಕಾಂಗ್ರೆಸ್ ಪಾಳೆಯದಿಂದ ಈಗ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಿನ ಮನೋಹರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಸದ್ಯಕ್ಕೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮುಂದೆ ತಗೊಳ ಇನ್ನಷ್ಟು ಗಾಡಿ ತಗೋ ಸ್ವಲ್ಪ ಇನ್ನು ಬಿಜೆಪಿ ಕಚೇರಿಯಿಂದ ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಬಿಜೆಪಿ ನಾಯಕರು ಇಂದಿರಾ ಗಾಂಧಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಏನಂತ ಟ್ವೀಟ್ ಮಾಡಿದ್ರು, ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಏನಂತ ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಈಗ ಅಲ್ಲಿ ಹೇಗಿದೆ ವಾತಾವರಣ? ರಂಜಿತ್, ಖಂಡಿತವಾಗ್ಲು ಈಗಾಗಲೇ ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಿ 50 ವರ್ಷಗಳು ಕಳೀತಾ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಏನು BJP
ಕಾಂಗ್ರೆಸ್ನ ಏನು ಅಂದಿನ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿ ಅವರ ಬಗ್ಗೆ ಒಂದಷ್ಟು ಟ್ವೀಟ್ ಅನ್ನ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ. ಅದರಲ್ಲಿ ಇಂದಿರಾ ಗಾಂಧಿ ಅವರು ಕರಾಳ ಚಿತ್ರಣವನ್ನ, ಅದರಲ್ಲೂ ರಕ್ತಸಿಕ್ತವಾಗಿದ್ದಂಥ ಒಂದು ಪರಿಸ್ಥಿತಿಯನ್ನ ಒಂದು ಚಿತ್ರಣವನ್ನ ಬಿಡುಗಡೆಯನ್ನ ಮಾಡಿದ್ರು, ಟ್ವೀಟ್ ಮಾಡಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆಗೆ ಕಾರಣವಾಗಿತ್ತು. ಸೊ ಹೀಗಾಗಿ ಇದನ್ನ ಖಂಡಿಸಿ ಈಗಾಗಲೇ ಮನೋಹರ್ ಕಾಂಗ್ರೆಸ್ನ ನಾಯಕರು ಈಗಾಗಲೇ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಇವತ್ತು ಬಿಜೆಪಿ ಕಚೇರಿಯನ್ನ ಮುತ್ತಿಗೆ ಹಾಕಿ ಈ ಒಂದು ಘಟನೆಯನ್ನ, ಅಂದ್ರೆ ಇಂದಿರಾ ಗಾಂಧಿ ಅವರು ಇದಕ್ಕೆ ಕಾರಣ ಅಲ್ಲ ಅನ್ನುವಂಥದ್ದನ್ನು ಒಂದು ರೀತಿಯಲ್ಲಿ ನೀವು ಮಾಡಿರ್ತಕ್ಕಂಥ ಟ್ವೀಟ್ ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ರು. ಸೊ ಬಿಜೆಪಿ ಕಚೇರಿಯನ್ನ ಮುತ್ತಿಗೆ ಹಾಕ್ಲಿಕ್ಕೂ ಕೂಡ ಮುಂದಾಗಿದ್ರು. ಹೀಗಾಗಿ ಪೊಲೀಸರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಿಯೋಜನೆ ಕೂಡ ಮಾಡಲಾಗಿತ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಭದ್ರತೆಯನ್ನ ಕೊಡಲಾಗಿತ್ತು. ಸೊ ಭದ್ರತೆಯನ್ನು ಕೊಟ್ಟು ಈಗಾಗಲೇ ಏನು ಪ್ರತಿದಿನವೂ ಕೂಡ ಬಿಜೆಪಿ ಕಚೇರಿ ಮುಂದೆ ಪೊಲೀಸರು ನಿಯೋಜನೆ ಮಾಡಲಾಗುತ್ತೆ. ಆದರೆ ಇವತ್ತು 4-5 ಇನ್ಸ್ಪೆಕ್ಟರ್ಗಳನ್ನು ನಿಯೋಜನೆ ಮಾಡಲಾಗಿತ್ತು. ಪ್ರಮುಖವಾಗಿ ನೋಡೋದಾದರೆ ಯಾವ ರೀತಿಯಲ್ಲೂ ಕೂಡ ಈ ಒಂದು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಯಾರು ಮುತ್ತಿಗೆ ಹಾಕಲಿಕ್ಕೆ ಬಂದಾದರೂ ಮುಂದಾದ ಕೆಲವೇ ನಿಮಿಷಗಳಲ್ಲಿ ಎಲ್ಲರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಈಗಾಗಲೇ ಅವರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಹೇಡಿಗಳು ಇಂದಿರಾ ಗಾಂಧಿಯವರು ಅಲ್ಲ ಅನ್ನುವಂಥ ರೀತಿಯಲ್ಲಿ ಪೋಸ್ಟರ್ಗಳನ್ನು ಹಿಡಿದು ತಂದು ಬಿಜೆಪಿಯ ವಿರುದ್ಧ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಚಂದ್ರು.